ಸೊ ಈ ಸಲ ಮೋದಿ ಗ್ಯಾರಂಟಿ ವರ್ಸಸ್ ಸಿದ್ದರಾಮಯ್ಯ ಗ್ಯಾರಂಟಿ. ಮೋದಿಯವ್ರ ಗ್ಯಾರಂಟಿ ಏನಾಗಿದೆ, 10 ವರ್ಷದಲ್ಲಿ ಯಾವ್ದು ರೀತಿ ರೀಚ್ ಆಗಿಲ್ಲ ಜನರಿಗೆ. ಗ್ಯಾರಂಟಿ ಇನ್ ದ ಸೆನ್ಸ್ ಪರ್ಸನಲ್ ಆಗಿ ಹೋಗಿ ದುಡ್ಡು ಮುಟ್ಟೋದಾಗಿರ್ಲಿ, ಪರ್ಸನಲ್ ಆಗಿ ಹೆಲ್ಪ್ ಆಗಿರ್ತಕ್ಕಂಥದ್ದಾಗ್ಲಿ ಎಲ್ಲಿ ಇಲ್ಲ. ಓಕೆ. ಸೊ ಮೋದಿ ಗ್ಯಾರಂಟಿ ದೇ ಆರ್ ಟ್ರೈಂಗ್ ಟು ಸೆಲ್ ಬಿಕಾಸ್ ಒನ್ಸ್ ಅವರ್ ಗ್ಯಾರಂಟಿ ಬಿಕೇಮ್ ಪಾಪ್ಯುಲರ್. ಮೋದಿ ಗ್ಯಾರಂಟಿ ಬಂದಿರತಕ್ಕಂಥದ್ದು ಆಫ್ ಲೇಟ್. ಮೋದಿ ಸಾಹೇಬ್ರ ಗ್ಯಾರಂಟಿ ಬಂದಿರತಕ್ಕಂಥ ಆಫ್ ಲೇಟ್. ಅವ್ರ ಗ್ಯಾರಂಟಿ ನೀವು ಅಕೌಂಟಿಗೆ ದುಡ್ಡು ಹಾಕೋದು ಗ್ಯಾರಂಟಿನೇ ಅಲ್ಲ ಅವ್ರದ್ದು. ಅವ್ರು ಹೇಳೋದು ಇನ್ಫ್ರಾಸ್ಟ್ರಕ್ಚರ್ ಏನಾಯ್ತು ನೋಡ್ರಿ, ರೋಡ್ ಏನಾಯ್ತು ನೋಡ್ರಿ, ರೈಲ್ ಏನಾಯ್ತು, ಏರ್ಪೋರ್ಟ್ ಎಷ್ಟು ಮಾಡಿದ್ವಿ. ಅಲ್ಲ, ಅದು ಫ್ರಜಲ್ 5 ಇಂದ 5th ಲಾರ್ಜೆಸ್ಟ್ ಎಕನಾಮಿ ಮಾಡಿಟ್ಟಿದೀವಿ ದೇಶನ, ಇನ್ನು 3rd ಲಾರ್ಜೆಸ್ಟ್ ಎಕನಾಮಿ ಮಾಡ್ತೀವಿ, ಇದು ಅವ್ರ ಗ್ಯಾರಂಟಿ. ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ದೇ ವಿಲ್ ನಾಟ್. ದಟ್ಸ್ ವಾಟ್ ಐ ವಾಸ್ ಆಸ್ಕಿಂಗ್ ಕ್ವೆಶ್ಚನ್ಸ್. ನೋ, ಇನ್ 2004 to 2014 ವಾಟ್ ವಾಸ್ ಯುವರ್ ಸೆನ್ಸೆಕ್ಸ್ ಹೇಳ್ರಿ ನೋಡೋಣ. 4,800 ಇತ್ತು ಸೆನ್ಸೆಕ್ಸ್. ಓಕೆ. ಸೊ ಮನಮೋಹನ್ ಸಿಂಗ್ ಅವರು 25,000 ಸಾವಿರ ರೂಪಾಯಿ ಕೊಟ್ಟರು. 26,000-27,000 ಸಾವಿರ ಇರ್ತಕ್ಕಂಥ ಸೆನ್ಸಸ್ ನೀವು 70ವರೆಗೆ ಬಂದಿದ್ದೀರಿ. ಸೊ ಅಲ್ಲಿ 430% ಇನ್ಕ್ರೀಸ್ ಇದೆ. ಇಲ್ಲಿ 240% ಇನ್ಕ್ರೀಸ್ ಇದೆ ಸೆನ್ಸೆಕ್ಸ್ ವೈಸ್. ಓಕೆ. ಲೆಟ್ ಅಸ್ ಕಮ್, ವಿ ಆರ್ ಟಾಕಿಂಗ್ ಅಬೌಟ್ ಓನ್ಲಿ ಬಿಸ್ನೆಸ್ ಪಾರ್ಟ್ ಆಫ್ ವ್ಯೂ. ನಾವು ಸೆನ್ಸೆಕ್ಸ್ ನಲ್ಲಿ ಮನಮೋಹನ್ ಸಿಂಗ್ ಹಸ್ ಔಟ್ ಬೀಟೆಡ್ ಮೋದಿ ಅವರಿಗೆ. ನಂಬರ್ 1. ಇದು ಹೆಂಗ್ ಪರ್ಸೆಂಟೇಜ್ ಲೆಕ್ಕ ಹಾಕ್ತಿರಿ ಸಂತೋಷ್ ಲಾಡ್? ಸೆನ್ಸೆಕ್ಸ್ ಬೇಸ್ ದೊಡ್ಡದಾದಂಗೆ ಪರ್ಸೆಂಟೇಜ್ ಕಡಿಮೆ ಆಗ್ತಾನೆ ಹೋಗುತ್ತೆ. ಈಗ ಅಲ್ಲ, ಒಂದ್ ನಿಮಿಷ ನಾ ಹೇಳೋದು, ಇಂಡಿಯಾದ ಗ್ರೋತ್ ರೇಟು 13.5, ಅಮೆರಿಕದ 4%. ಹಂಗಂತ ಗ್ರಾಸ್ ನಂಬರ್ ಅಲ್ಲಿ ಅಮೆರಿಕಕ್ಕಿಂತ ಇಂಡಿಯಾ ಜಾಸ್ತಿ ಇದೆ ಅಂತ ಹೇಳಕ್ಕಾಗತ್ತೆ. ಅದಕ್ಕೆ ನಾವು ಇಲ್ಲೇ ಗ್ರಾಸ್ ನಂಬರ್ ಕಡಿಮೆ ಆಗುತ್ತೆ. ಅವಾಗ ಉಲ್ಟಾ ಬರೋಣ. ನನಗೆ ಗುರ್ತಿತ್ತು ನೀವು ಇದು ಆರ್ಗ್ಯುಮೆಂಟ್ ಬರ್ತೀರ ಅಂತ. ಐ ವಾಸ್ ಪ್ರಿಪೇರ್ಡ್. ಐ ನ್ಯೂ ದಟ್ ಯು ವಾಂಟ್ ಟು ಕಮ್ ವಿತ್ ದಿಸ್. ದೆನ್ ವಿಲ್ ಕಮ್ ಪರ್ ಕ್ಯಾಪಿಟಲ್. ಇಲ್ಲ, ಐ ವಾಸ್ ನಾಟ್ ಪ್ರಿಪೇರ್ಡ್. ನಿಮ್ಮಿಂದ ಸೆನ್ಸೆಕ್ಸ್ ವಿಷಯ ಬರಬಹುದು. ದೆನ್ ಲೆಟ್ ಅಸ್ ಕಮ್ ವಿತ್ ಪರ್ ಕ್ಯಾಪಿಟಲ್ ಇನ್ಕಮ್ ನೌ. ಓಕೆ, ವೆರಿ ಗುಡ್. ಓಕೆ. ಪರ್ ಕ್ಯಾಪಿಟಲ್ ಇನ್ಕಮ್ ಹೇಳ್ರಿ ಏನಿದೆ? ಎಷ್ಟಿತ್ತು ಪರ್ ಕ್ಯಾಪಿಟಲ್ ಇನ್ಕಮ್ 2014 ಎಷ್ಟಿತ್ತು ಹೇಳ್ರಿ? 87,000 ಇತ್ತು. 87-90 ಸಾವಿರ ಇತ್ತು. ಇವತ್ತು ಎಷ್ಟಾಗಿದೆ? 1,76,000. ಮತ್ತೆ ಬಾಂಗ್ಲಾದೇಶ ಔಟ್ ಬಿಟೆಡ್ ಯು. ಬಾಂಗ್ಲಾದೇಶ ವಾಸ್ 77,000. ಟುಡೇ ಇಟ್ ಇಸ್ 2,30,000. ಸಿ ಅದೇ ಹೇಳದಲ್ಲ ನೀವು ಬೇರೆ ಬೇರೆ. ನಾನು ಹೇಳೋದು, ಭಾರತ 145 ಕೋಟಿ ಜನಸಂಖ್ಯೆಯ ದೇಶ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಮಾತಾಡ್ಬೇಕು. 145 ಕೋಟಿ ಜನಸಂಖ್ಯೆ. ಪರ್ ಕ್ಯಾಪಿಟಲ್ ಇನ್ಕಮ್ ₹1 ಜಾಸ್ತಿ ಆಗೋದಂದ್ರೆ 145 ಕೋಟಿ ಜನರಿಗೆ ₹1 ಜಾಸ್ತಿ ಆದಂಗ. ಅದು ಬಹಳ ಬ್ಯೂಟಿಫುಲ್ ಆಗಿ ಬಂದ್ರಿ ನೀವೀಗ. ಚೈನಾದ ಮಾತಾಡೋಣ. 4,70,000 ಇತ್ತು. ಹೌದು. ಈಗ ಎಷ್ಟಾಗಿದೆ ಚೈನಾದು? ನನಗೆ ಗುರ್ತು ಸರ್. ಈಗ ಹೆಂಗಿದೆ ಅಂತಂದ್ರೆ, ಹೌ ಡು ಯು ಆರ್ಗ್ಯೂ ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ಯು ವಾಂಟ್ ಟು ಕಂಪೇರ್ ವಿತ್ ಚೈನಾ or you want to compare with Bangladesh? When I said Bangladesh, you want to say we are larger. But China compare ಮಾಡ್ರಲ್ಲ. ಚೈನಾ ಕಂಪೇರ್ ಮಾಡ್ರಿ. ಹೇಳ್ರಿ, ಎದುರಾಗಿದ್ರಿ ನೀವು ಚೈನಾದಲ್ಲಿ. ನಾವಿದ್ರಿ. You want to talk about technology side, you want to talk about automotive space, you want to talk about research and science, you want to talk about PhD, you want to speak about skilling. ಎದುರಾಗಿ ಮಾತನಾಡ್ತೀರಿ. You want to talk about aerospace, you want to talk about bullet train. ಸಂತೋಷ್ ಲಾಡ್ ಅವರೇ, 1990s ನಮ್ಮದು ಚೀನಾದು ಎಕನಾಮಿ ಸೇಮ್. 1990 ಇಂದ ಇಲ್ಲಿ ತನಕ ಚೀನಾ ಇಟ್ ಬಿಕೇಮ್ 18 ಟ್ರಿಲಿಯನ್ ಎಕನಾಮಿ. 18 ಟ್ರಿಲಿಯನ್ ಎಕನಾಮಿ ಆದ್ರು. ನಾವು 5 ಟ್ರಿಲಿಯನ್ ಎಕನಾಮಿ ಇನ್ನೂ ಡ್ರೀಮ್ ನಮಗೆ. ವೇರ್ ವಿ ಲಾಸ್ಟ್. ನನ್ನ ಪ್ರಶ್ನೆ ಇರೋದು ಅದ, ಯಾಕೆ ನಾವು ಹಿಂದೆ ಬಿದ್ಬಿಟ್ವಿ ಚೀನಾಗಿಂತ? ಈಗ ಏನ್ ಮಾಡೋಣ, ಒಂದೊಂದೇ ಪಾಯಿಂಟ್ ಮಾತನಾಡೋಣ. ಫಸ್ಟ್ ಈಸ್ ಎಕ್ಸೆಪ್ಟ್ ದ ರಿಯಾಲಿಟಿ. ಲೇಟೆಸ್ಟ್ ಅಕ್ಸೆಪ್ಟ್. ಚೈನಾ ನಮ್ಗಿಂತ ಬಹಳ ಮುಂದಿದೆ. ಅದನ್ನ ನೀವು ರಿಯಾಲಿಟಿ ಅಕ್ಸೆಪ್ಟ್ ಮಾಡ್ಲಾರಂಗೆ ದಿನಾ ಬೆಳಿಗ್ಗೆದು ವಿಶ್ವಗುರು ನಂಬರ್ಸ್ ಮಾತಾಡ್ತಾರ. ವಿಶ್ವಗುರುದು ಮಾತಾಡಲ್ಲ. ನಾವ್ ಯಾವಾಗ ನಂಬರ್ಸ್ ಮಾತಾಡ್ತೀವಿ, ಪರ್ಸೆಪ್ಷನ್ ಬಿಲ್ಡ್ ಮಾಡ್ತಾರೆ. ಇಲ್ಲಿವರೆಗೆ ಆಗಿರ್ತಕ್ಕಂಥ ಪರ್ಸೆಪ್ಷನ್ ತಾನೆ. ನಾನು ಹೇಳ್ದೆ ಅಲ್ಲ, ನೀತಿ ಆಯೋಗ ರಿಪೋರ್ಟ್ ಪ್ರಕಾರ ನಾನು ಬಹಳ ಸರಿ ಜನಕ್ಕೆ ಹೇಳ್ತೇನೆ, ಹೌ ಮಚ್ ಮನಿ ಯು ಇನ್ವೆಸ್ಟೆಡ್ ಇನ್ ರಿಸರ್ಚ್, R&D ನಾಗ ಎಷ್ಟು ರಿಸರ್ಚ್ ದುಡ್ಡು ಖರ್ಚು ಮಾಡಿದ್ರೆ, ಹೌ ಡಸ್ ದ ಕಂಟ್ರಿ ಗ್ರೋ? ಎಸ್, ವಿ ಅಂಡರ್ಸ್ಟ್ಯಾಂಡ್ ವಾಟ್ ಯು ಸೇ ಇಸ್ ವೆರಿ ವ್ಯಾಲಿಡ್ ಪಾಯಿಂಟ್ ಇದೆ. ಸೊ ವಿಚ್ ಎವರ್ ಪೊಲಿಟಿಕಲ್ ಪಾರ್ಟಿ ಕಮ್ಸ್ ಟು ಪವರ್ ಟುಮಾರೋ, ನೀವು ಹೇಳ್ದಂಗೆ ನಮ್ದು ಎಕಾನಮಿ ಜಾಸ್ತಿ ಓವರ್ ಡಬಲ್ ಆಗೋದಿಲ್ಲ. ಹೌದು. ದೇರ್ ಆರ್ ರೀಸನ್ಸ್ ಟು ಇಟ್ ಆಲ್ಸೋ, ವಿ ಅಗ್ರೀಡ್. ಬಟ್ ದ ವೇ ಯು ಆರ್ ಪ್ರೊಜೆಕ್ಟೆಡ್ ಲಾಸ್ಟ್ 10 years, ವಾಟ್ ಇಸ್ ದಿಸ್ ಪ್ರೊಜೆಕ್ಷನ್ ಫಾರ್? ಸೊ ಇವತ್ತು 2.2 ಟ್ರಿಲಿಯನ್ ಎಕಾನಮಿ, ಇನ್ನು $4 ಟ್ರಿಲಿಯನ್ ಆಗಿಲ್ಲ. ಸೊ ಚೈನಾ 10 ಟ್ರಿಲಿಯನ್ ಎಕಾನಮಿ, ಇವತ್ತು 20 ಟ್ರಿಲಿಯನ್ ಎಕಾನಮಿ ಆಯ್ತು. ಈ ಒಂದು ದೇ ಆರ್ ಫಾಸ್ಟರ್, ನಮ್ಕಿನ್ನ ಜಾಸ್ತಿ ಗ್ರೋತ್ ಇರತಕ್ಕಂಥದ್ದು, ನಮ್ಮಷ್ಟೇ ಜಾಸ್ತಿ ಪಾಪ್ಯುಲೇಷನ್ ಇರತಕ್ಕಂಥ ಕಂಟ್ರಿ. ದೇ ಹ್ಯಾವ್ ಡಬಲ್ಡ್ ಇಟ್. ದೇರ್ ಇಸ್ ರೀಸನ್ ಟು ಇಟ್. ಅದಕ್ಕೇನಾಗುತ್ತೆ ಅಂತಂದ್ರೆ ಪ್ಲಾಟ್ಫಾರ್ಮ್ ಸಿಗಲ್ಲ ಮಾತನಾಡಕ್ಕೆ. ಈಗ ಮಾತನಾಡ್ತಿದೀವಿ, ಗಿವ್ ದಿಸ್ ಆಪರ್ಚುನಿಟಿ. ಇದ್ರ ಬಗ್ಗೆ ಚರ್ಚೆ ಎಲ್ಲರೂ ಮಾಡಬೇಕು. ಅಲ್ಲ, ಚರ್ಚೆ ಡೆಫಿನೆಟ್ಲಿ ಚರ್ಚೆ ಮಾಡೋದಕ್ಕಂತಾನೆ. ಈಗ ನೀವು ಬಿಜೆಪಿ ಅವರ ಆರ್ಗ್ಯುಮೆಂಟ್ ಅನ್ನ ಸಬ್ಸ್ಟಾನ್ಶಿಯೇಟ್ ಮಾಡ್ತೀರಿ. ಈಗ 1990 ನಾವು ಚೀನಾ ಈಕ್ವಲ್ ಇದ್ವಿ, ಚೀನಾ ಯಾಕೆ ಮುಂದೆ ಹೋಯ್ತು ಅಂದ್ರೆ 2004 to 2014 ವಿ ಲಾಸ್ಟ್ ಡಿಕೇಡ್ ಅಂತ ಹೇಳ್ತಾರ ಅವರು. ಒಂದ್ ಇಡೀ ದಶಕ ಕಳ್ಕೊಂಡ್ಬಿಟ್ವಿ ನಾವು ಚೀನಾ ಜೊತೆ ಕಾಂಪೀಟ್ ಮಾಡೋದಕ್ಕೆ. ಅದಕ್ಕೆ ಚೀನಾದವ್ರು ಮುಂದೆ ಹೋದ್ರು. ಈ ದಶಕದಾಗ ನೀವೇನ್ ಮಾಡಿದ್ರಿ? ಉಲ್ಟಾ ಬರೋಣ. ಯಾವಾಗ ವಾಜಪೇಯಿ ಸಾಹೇಬ್ರು ನಮಗೆ ಬಿಟ್ಕೊಟ್ರು, ವಾಜಪೇಯಿ ಸಾಹೇಬ್ರದ್ದು ಮಾತಾಡೋಣ, $700 billion ಇತ್ತು. ಹೌದು. $700 billion ಬಿಟ್ಟಿರ್ತಕ್ಕಂಥ 2004 ನಲ್ಲಿ. ಬಿಕಾಸ್ 7 years ವಾಜಪೇಯಿ ಗೌರ್ಮೆಂಟ್ ಇತ್ತು ಸಾಹೇಬ್ರದ್ದು ಅವಾಗ. ಕರೆಕ್ಟಾ? ವಿ ಹ್ಯಾಡ್ ಅ ಬ್ರೇಕ್ ಗೌರ್ಮೆಂಟ್. ವಾಜಪೇಯಿ ಸಾಹೇಬ್ರ 7 years ಇತ್ತು ಗೌರ್ಮೆಂಟ್. ಅದಾದ್ಮೇಲೆ ನಾವು $700 billion ಬಿಟ್ಟರು. ಅವರು $700 billion ಬಿಟ್ಟಿರ್ತಕ್ಕಂಥದ್ದು ಮನಮೋಹನ್ ಸಿಂಗ್ $2.2 ಟ್ರಿಲಿಯನ್ ಮಾಡಿಕೊಟ್ರು. ಸೊ ವಿ grew, our growth was there, even though we were having the same population. ಗ್ರೋ ಆದ್ವಿ.
Even India still has got scope to grow because still we are not developed to the China level. We are not developed to Japan level. India was the only potential country to grow even twice more, thrice more. But we have failed. Iದೇ ಪಾಯಿಂಟ್ ಇರೋದು. 700 to when we came to 2.2. From 2.2 we should have gone to $6 trillion. ಸಾಹೇಬ್ರು ಹೇಳಿದ್ರು $5 trillion ಮಾಡ್ತೀವಿ ಅಂತ ಹೇಳಿ. It was not my word. It was very calculated move by Mr. Modi Saab only. He only came and spoke about $5 trillion. ಹೌದು. Today we are not touched even $4 trillion. 5 trillion ಯಾವಾಗ ಮಾಡ್ತೀನಿ ಅಂದಿದ್ದು 2024ಗೆ 2025ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.